ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ರಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಟಿವಿ9 ಡಿಜಿಟಲ್ ವಾಹಿನಿಯ ವರ್ಷಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ 2024 ಕಳೆದು 25ಕ್ಕೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭ ಸಂಖ್ಯಾ ವರ್ಷ ಅಂತ ನಾವು ಕರಿತೀವಿ. ಅಂದರೆ ಯುಗಾದಿಯಿಂದ ನಮಗೆ ವರ್ಷದ ಫಲಾಫಲಗಳನ್ನು ತಿಳಿಯುವ ಒಂದು ಪದ್ಧತಿ ನಮ್ಮಲ್ಲಿದ್ದರೂ ಸಹ 2024 12 ತಿಂಗಳು ಮುಗಿದು ನಾವು ಮತ್ತೆ 2025ರ ಜನವರಿ ಪ್ರಥಮ ಮಾಸಕ್ಕೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈಗ ಬರ್ತಾ ಇರತಕ್ಕಂಥ ಮುಂದಿನ ವರ್ಷ ಹೆಸರೇನು, ಈಗಾಗಲೇ ಇದ್ದಂತಹ ಕ್ರೋಧಿನಾಮ ಸಂವತ್ಸರ, ಈ ವರ್ಷದ ಫಲಗಳು ಹೇಗಿರುತ್ತೆ, ಈ ವರ್ಷದಲ್ಲಿ ವಿಶೇಷಗಳಿರುತ್ತೆ, ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವರ್ಷ ಭವಿಷ್ಯ ಕಾರ್ಯಕ್ರಮ. ಇನ್ನು ಈಗ ಕಳೆದಂತಹ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಇತ್ತು. ಬರ್ತಾ ಇರತಕ್ಕಂಥ ಸಂವತ್ಸರವನ್ನು ವಿಶ್ವಾವಸುನಾಮ ಸಂವತ್ಸರ ಅಂತ ನಾವು ಕರಿತೀವಿ. ಈ ಥರದ ಸಂವತ್ಸರ 1905ರಲ್ಲಿ ಬಂದಿತ್ತು, 1965ರಲ್ಲಿ ಬಂದಿತ್ತು, ಹಾಗೆ 2025ರಲ್ಲಿ ಈ ಸಂವತ್ಸರವನ್ನು ಯುಗಾದಿಯ ತದನಂತರ ಬರ್ತಾ ಇರತಕ್ಕಂಥದ್ದನ್ನು ನಾವು ವಿಶ್ವಾವಸುನಾಮ ಸಂವತ್ಸರ ಅಂತ ಕರಿತೀವಿ. ಬಹು ವಿಶೇಷವಾಗಿ ನಮಗೆ ವರ್ಷದ ಫಲಗಳು, ಈ ವರ್ಷದಲ್ಲಿ ಯಾವ ರೀತಿಯ ಗ್ರಹ ಸಂಚಾರ ಇರುತ್ತೆ, ಅದರ ಫಲಾಫಲ ಏನು ಅಂತ ತಿಳಿತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಕುತೂಹಲ ಇರುತ್ತೆ. ಇನ್ನು ದೇಶದ ಮಟ್ಟಿಗೆ, ಜಾಗತಿಕ ಮಟ್ಟದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆಮೇಲೆ ಮಳೆ ಬೆಳೆ, ಆಮೇಲೆ ರೈತರ ವಿಶೇಷಗಳೇನು, ಆಮೇಲೆ ರಾಜಕಾರಣಿಗಳಿಗೆ ಹೇಗಿರುತ್ತೆ, ಎಲ್ಲವನ್ನೂ ಕೂಡ ನಮಗೆ ವರ್ಷದ ಫಲಾಫಲಗಳಲ್ಲಿ ನಾವು ತಿಳಿಯುತ್ತೇವೆ. ಈ ಒಂದು ಸಂಖ್ಯಾ ವರ್ಷ 1/1/2025ರಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥ ಸಂಖ್ಯಾ ವರ್ಷ, ಈ ವರ್ಷದಲ್ಲಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಪ್ರಮುಖ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹುಗ್ರಹ, ಕೇತುಗ್ರಹ ಇವು ಸ್ಥಾನ ಪಲ್ಲಟ ಆಗ್ತಾ ಇದ್ದಾವೆ. ಇನ್ನು ಕುಜ, ಶುಕ್ರ ಹಾಗೆ ಬುಧ ಗ್ರಹಗಳು ಕಾಮನ್ ಆಗಿ ಒಂದು ತಿಂಗಳಿಗೊಂದು ಸಾರಿ ಅದು ಒಂದಿರ್ಬೋದು, 1.5 ತಿಂಗಳಿಗೊಂದು ಸಾರಿ ಇರ್ಬೋದು, ಇವು ಸಾಮಾನ್ಯವಾಗಿ ಸಂಚಾರವನ್ನು ಸ್ಥಾನಪಲ್ಲಟವನ್ನು ಮಾಡ್ತಾ ಇರ್ತವೆ. ಆದರೆ ನಮಗೆ ಬಹು ವಿಶೇಷವಾಗಿ 2.5 ವರ್ಷಗಳಿಗೆ ಒಮ್ಮೆ ಸಂಚಾರ ಮಾಡ್ತಕ್ಕಂಥ ಶನಿಗ್ರಹ, 1 ವರ್ಷಕ್ಕೊಮ್ಮೆ ಸ್ಥಾನಪಲ್ಲಟ ಮಾಡ್ತಕ್ಕಂತಹ ಗುರುಗ್ರಹ, 1.5 ವರ್ಷಗಳಿಗೊಮ್ಮೆ ಸ್ಥಾನಪಲ್ಲಟವನ್ನು ಮಾಡ್ತಕ್ಕಂಥ ರಾಹು ಕೇತು ಗ್ರಹಗಳು ಈ ವರ್ಷದಲ್ಲಿ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾವೆ. ಗುರುಗ್ರಹ ಏನು ಭೂತತ್ವದಿಂದ ವಾಯುತತ್ವಕ್ಕೆ ಅಂದರೆ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಮೇ 14ನೇ ತಾರೀಕು, ಹಾಗೆಯೇ ಮಾರ್ಚ್ 29ನೇ ತಾರೀಕು ಶನಿಗ್ರಹ ಜಲತತ್ವ ರಾಶಿಯಾದಂತಹ ಮೀನ ರಾಶಿಗೆ ಕುಂಭ ರಾಶಿಯಿಂದ ಸಂಚಾರ ಸ್ಥಾನ ಪಲ್ಲಟ ಮಾಡ್ತಾ ಇದೆ. ಅದೇ ರೀತಿ ನೋಡೋಕೆ ಹೋದಾಗ ರಾಹುಗ್ರಹ ಮೀನದಿಂದ ಕುಂಭಕ್ಕೆ ನಮಗೆ 18ನೇ ತಾರೀಕು ಮೇ 18 ಸಂಚಾರ ಮಾಡ್ತಾ ಇರುತ್ತೆ. ಇನ್ನು ಕೇತು ಗ್ರಹ ಸಿಂಹ ರಾಶಿಗೆ ಕನ್ಯಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇರುತ್ತೆ. ಈ ಒಟ್ಟಾರೆಯ ಈ ಬೆಳವಣಿಗೆಗಳ ಮಧ್ಯೆ ಗ್ರಹಣಗಳು ನಡೀತಾ ಇರುತ್ತೆ. 4 ಗ್ರಹಣಗಳಿರುತ್ತೆ ಈ ವರ್ಷದಲ್ಲಿ. 2 ಗ್ರಹಣಗಳು, 2 ಚಂದ್ರಗ್ರಹಣಗಳು ಮಾತ್ರ ನಮಗೆ ಗೋಚಾರ ಆಗ್ತಾ ಇರುತ್ತೆ. ಇನ್ನು ಒಟ್ಟಾರೆ ವಿಶ್ವಾವಸುನಾಮ ಸಂವತ್ಸರಕ್ಕೆ ಇನ್ನು ಬರ್ತಾ ಇರೋ ಯುಗಾದಿಯ ನಂತರ ಬರ್ತಾ ಇರೋ ಸಂವತ್ಸರ. ಆದರೆ 1/1/2025ರ ನೂತನ ಒಂದು ಸಂಖ್ಯಾ ವರ್ಷದ ಶುಭಾಶಯಗಳನ್ನು ಡಿಜಿಟಲ್ ಟಿವಿ9 ಡಿಜಿಟಲ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಶುಭವಾಗಲಿ ಎಂದು ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾ ಈ ವಿಶ್ವಾವಸುನಾಮ ಸಂವತ್ಸರ ಸರ್ವರಿಗೂ ಒಳಿತು ಮಾಡಲಿ, ಸರ್ವರೂ ಕ್ಷೇಮವಾಗಿರಲಿ, ಬೆಳೆಗಳು ಉತ್ತಮವಾದ ಬೆಳೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ಈ ವರ್ಷದ 2025ರ ವಾರ್ಷಿಕ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡುತ್ತಾ ಪ್ರಥಮ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಗುರು 2ರಿಂದ 3ಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ಶನಿ 11ರಿಂದ 12ಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ರಾಹುಗ್ರಹ 12ರಿಂದ 11ಕ್ಕೆ ಸಂಚಾರ ಅಂದರೆ ಸ್ಥಾನ ಪಲ್ಲಟ ಆಗ್ತಾ ಇದೆ. ಕೇತುಗ್ರಹ 6ರಿಂದ 5ಕ್ಕೆ ಸ್ಥಾನ ಪಲ್ಲಟ ಆಗ್ತಾ ಇದೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಈ ಒಂದು ರಾಶಿಯವರಿಗೆ ಗುರು ಶನಿ ಇಬ್ಬರೂ ಕೂಡ, ಯಾಕೆಂದರೆ ಮೇಷರಾಶಿಗೆ ಈಗಾಗಲೇ ಗುರುಬಲ ಹೊರಟೋಗ್ತಾ ಇದೆ, ಆದರೂ ಕೂಡ ಗುರು ಶನಿಯ ಅನುಗ್ರಹ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ವರ್ಷ ಕೂಡ ಇದಾಗಿರುತ್ತೆ. ಸಾಮಾಜಿಕ ಸ್ಥಾನಮಾನ ಸಿಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ, ಕುಟುಂಬದವರ ಪೂರ್ಣ ಸಹಕಾರ ಇರತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆಭರಣ ಯೋಗ, ಆಸೆ ಆಕಾಂಕ್ಷೆಗಳು ಈಡೇರಿಸ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಸ್ಥಾನ ಪಲ್ಲಟ ಇರ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ವರ್ಷ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಆದರೆ ಅದರ ಜೊತೆಗೆ ಹತ್ತಿ ವ್ಯಾಪಾರ, ಗೋಧಿ ವ್ಯಾಪಾರ, ಭತ್ತದ ವ್ಯಾಪಾರ ಮಾಡೋರಿಗೆ ತುಂಬಾ ಶುಭ ಆಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ, ಆರ್ಥಿಕ ಮುಗ್ಗಟ್ಟು ಈಡೇರುತ್ತೆ. ಮಧ್ಯೆ ಸ್ವಲ್ಪ ಅನಾರೋಗ್ಯ ಕಾಡಿದ್ರೂ ಸಹ ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಕ್ಕಂಥ, ಸಾಕಷ್ಟು ವೃದ್ಧಿ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಅಂದರೆ ಆಹಾರದ ವಿಷಯದಲ್ಲಿ ತಾವು ಜಾಗೃತಿಯಾಗಿರಬೇಕಾಗಿರುತ್ತೆ. ಸಣ್ಣ ಪುಟ್ಟ ಇನ್ಫೆಕ್ಷನ್ಸು ಕೂಡ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಶುಭ ಆಗೋದು, ಅವಿವಾಹಿತರಿಗೆ ವಿವಾಹ
ಯೋಗ ಇರ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥ ವರ್ಷ, ವ್ಯಾಪಾರಿಗಳಿಗೆ ಲಾಭ ಆಗುತ್ತೆ, ಉದ್ದಿಮೆದಾರರಾಗ್ಬೋದು, ರೈತರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು. ಈ ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡ್ಕೊಳ್ಳೋಕ್ಕೆ ಅನುಕೂಲಕರ ಆಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ಹಾಗೆ ರಾಜಕೀಯ ಪ್ರಗತಿ ಕೂಡ ಕಾಣ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನೂ ಉತ್ತಮವಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ಈ ವರ್ಷದಲ್ಲಿ ಸಾಧ್ಯವಾದರೆ ನದಿಯ ಸ್ನಾನಗಳನ್ನು ಮಾಡ್ಕೊಳ್ಳೋದು. ಈಗ ಕಾವೇರಿ ವಾಟರ್ ಆಗ್ಬೋದು, ಅಥವಾ ಆಂಧ್ರಕ್ಕೆ ಹೋಗ್ತೀರಾ, ಎಲ್ಲೋ ಹೋಗ್ತೀರಾ, ನದಿಯ ಸ್ನಾನಗಳಿಂದ ತುಂಬಾ ಒಳ್ಳೆಯದಾಗುತ್ತೆ. ದುರ್ಗಾರಾಧನೆ ಶುಕ್ರವಾರ ಅಟ್ಲೀಸ್ಟ್ 5 ಶುಕ್ರವಾರ ದುರ್ಗಾ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಕೊಂಡು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ರಾಹುಬಲ ತುಂಬ ಚೆನ್ನಾಗಿದೆ, ಶನಿ ಬಲ ಕೂಡ, ಶನಿ ದುಸ್ಥಾನದಲ್ಲಿದ್ದಾಗ ಒಳ್ಳೆ ಬಲವನ್ನು ಕೂಡ ಕೊಡ್ತಾನೆ. ಆದರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ನಿಂಬೆಹಣ್ಣ ದೀಪವನ್ನು ಶುಕ್ರವಾರ ಹಚ್ಕೊಂಡ್ಬನ್ನಿ. ಪ್ರತಿ ಈ ಒಂದು ವರ್ಷದಲ್ಲಿ ಹೆಚ್ಚು ಹೇಳ್ಕೊಳ್ತಕ್ಕಂಥ ವಿಶೇಷವಾದ ಮಂತ್ರ ಅಂದರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಮಂತ್ರವನ್ನು ಹೇಳ್ಕೊಳ್ಳಿ. 9, 6 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ತಮಗೆ 12 ಆದಾಯ ಇರುತ್ತೆ. ಹಾಗೆ ಖರ್ಚು ಕೂಡ 10 ಖರ್ಚಾಗುತ್ತೆ. 10 ಆದಾಯ ಖರ್ಚು ಎರಡೂ ಕೂಡ ಒಂದೇ ಆಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ 2025 ದ್ವಾದಶ ರಾಶಿಗಳ ಫಲಾಫಲದಲ್ಲಿ ವೃಷಭ ರಾಶಿಯ ಫಲವನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ತುಂಬಾ ಅದ್ಭುತವಾಗಿರುತ್ತೆ. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದವರು ವೃಷಭ ರಾಶಿಯವರ ಆಗಿರ್ತಾರೆ. ಈ ರಾಶಿಯವರಿಗೆ ಗುರು 1ರಿಂದ 2, ಶನಿ 10ರಿಂದ 11ಕ್ಕೆ ಹೋಗ್ತಾ ಇದೆ. ಹಾಗೆ ಕೇತು 5ರಿಂದ 4ಕ್ಕೆ, ರಾಹು 11ರಿಂದ 10ಕ್ಕೆ. ಎಲ್ಲವನ್ನು ಗಮನಿಸಿ ಈ ವರ್ಷದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಸಾಂಸಾರಿಕ ಜೀವನದಲ್ಲಿ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ. ಎಲ್ಲೋ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಹೊಸ ಹೂಡಿಕೆಯಿಂದ ಲಾಭ ಆಗುತ್ತೆ. ಕೈಗಾರಿಕೆ ಅಥವಾ ಏನಾದರೂ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಸಿನಿಮಾ ರಂಗದವರಿಗೆ, ಕಲಾವಿದರಿಗೆ, ಶಿಕ್ಷಕರಿಗೆ ಬಹಳಷ್ಟು ಶುಭ ಆಗುತ್ತೆ. ಸಾಹಿತಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ವ್ಯಾಪಾರದಲ್ಲಿ ಅಧಿಕ ಲಾಭ ಅಂತ ಹೇಳುತ್ತೆ. ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಸಂಗಾತಿಯ ಸಂಬಳ ಅಥವಾ ಸಂಗಾತಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ಹಳೆಯ ಹೂಡಿಕೆಯಿಂದ ಲಾಭ ಆಗುತ್ತೆ. ವೃತ್ತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಆಸ್ತಿಯ ಕಲಹ ಅಂತ್ಯ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ. ಅದರ ಜೊತೆಯಲ್ಲಿ ಹುಟ್ಟಿರೋರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಂಧುಗಳ ಜೊತೆ ಸ್ವಲ್ಪ ಹುಷಾರಾಗಿ ಈ ವರ್ಷವೂ ಇರಬೇಕಾಗಿರುತ್ತೆ. ವಾಹನ ಯೋಗ ಇರ್ತಕ್ಕಂಥದ್ದು, ಭೂಮಿ ಯೋಗ ಇರ್ತಕ್ಕಂಥದ್ದು, ತರಕಾರಿ ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಲಾಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಶುಭ ಆಗುತ್ತೆ. ದೇವಿಯ ಆರಾಧನೆ, ದೇವಿಯ ಸ್ತೋತ್ರವನ್ನು ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಲಲಿತಾ ಸಹಸ್ರನಾಮ ಇರ್ಬೋದು. ಹಾಗೆ ಸುಬ್ರಹ್ಮಣ್ಯನ ದರ್ಶನ ಈ ವರ್ಷದಲ್ಲಿ ಮಂಗಳವಾರ ಮಾಡ್ಕೊಂಡ್ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ದೇವಿಯ ಸ್ತೋತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಸಾಕಷ್ಟು ಲಾಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 2 ಆಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ಆದಾಯ ನೋಡೋಕೆ ಹೋದಾಗ 11 ಇರುತ್ತೆ, ವ್ಯಯ ನೋಡೋಕೆ ಹೋದಾಗ 5 ಇರುತ್ತೆ. ಸಾಕಷ್ಟು ಶುಭ ಇರತಕ್ಕಂಥ ಒಂದು ವರ್ಷ ಕೂಡ ವೃಷಭ ರಾಶಿಯವರಿಗಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ 2025 ವಾರ್ಷಿಕ ಫಲಾಫಲಗಳನ್ನು ನೋಡೋಕೆ ಹೋದಾಗ ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಕ್ಕಂಥವರು ಕೂಡ ಆಗಿರ್ತಾರೆ. ಇನ್ನು ಈ ರಾಶಿಯವರಿಗೆ ಗುರು 12ರಿಂದ 1ಕ್ಕೆ ಬರುತ್ತೆ, ಶನಿ 9ರಿಂದ 10ಕ್ಕೆ ಬರುತ್ತೆ. ಹಾಗೆ ರಾಹು 10ರಿಂದ 9ಕ್ಕೆ ಬರುತ್ತೆ, ಕೇತು 4ರಿಂದ 3ಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಗಲ್, ಸಣ್ಣ ಪುಟ್ಟ ಟೆನ್ಷನ್ನು ಕೂಡ ಆದರೂ ಕೂಡ ಕಡೆಯದಾಗಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಶನಿ ರವಿ ಅಲ್ಪ ಅಶುಭಗಳು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ. ಆದರೆ ಕೇತು ಶುಭಕರಣ ಆಗಿರ್ತಾನೆ. 3ನೇ ಮನೆಯಲ್ಲಿ ಶೇತು ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮಾನಸಿಕವಾಗಿ ಯಾತನೆಗಳಿಂದ ದೂರ ಆಗ್ತೀರಾ. ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಶ್ರಮದಿಂದ ಲಾಭ ಆಗ್ತಕ್ಕಂಥದ್ದು. ಹಣಕಾಸಿನ ವಹಿವಾಟುಗಳು ತುಂಬ ಚೆನ್ನಾಗಾಗುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಆಸ್ತಿ ವಿವಾದ ವಿಷಯಗಳಲ್ಲಿ ಸ್ವಲ್ಪ ಬೇರೆಯವರ ಮಾರ್ಗದರ್ಶನ ಪಡ್ಕೋಬೇಕಾಗಿರುತ್ತೆ. ಹಾಗೆ ಸಣ್ಣ ಪುಟ್ಟ BP ಇರ್ಬೋದು, ಶುಗರ್ ಇರ್ಬೋದು, ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು, ಸಣ್ಣ ಪುಟ್ಟ ಕಾಯಿಲೆಗಳಿಂದ ಕೂಡ ಬಳಲಬೇಕಾಗಿರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಇದೆ, ಮನೆ ಅಥವಾ ಸೈಟು ಬೇರೆ ತೊಗೊಳ್ತಕ್ಕಂಥದ್ದು, ಅಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಿವೃತ್ತ ನೌಕರರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಒಳ್ಳೆಯದಾಗುತ್ತೆ, ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಒಂದು ಯೋಗ ಸಹ ಈ ವರ್ಷದಲ್ಲಿರುತ್ತೆ. ಇನ್ನು ಈ ವರ್ಷದಲ್ಲಿ ಸಾಧ್ಯವಾದಷ್ಟು
ನವಗ್ರಹ ಪೂಜೆ ಮಾಡ್ಕೊಳ್ಳೋದು, ನವಗ್ರಹ ಹೋಮಗಳಿರ್ಬೋದು, ನವಗ್ರಹ ಸುತ್ತಿ ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಾಸ್ತಿಯಾಗಿ ಹೇಳ್ಕೊಳ್ಳಿ, ಅದರಿಂದ ತುಂಬಾ ಶುಭ ಆಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 7 ಆಗಿರುತ್ತೆ. ಹಸಿರು ಮತ್ತು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕೂಡ ತಾವು ಹೇಳ್ಕೋಬೋದಾಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಆದಾಯ 14 ಇರುತ್ತೆ, ಖರ್ಚು 2 ಇರುತ್ತೆ. ಆದಾಯ 14, ಖರ್ಚು 2 ಅಂದರೆ ಸಾಕಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರನು ಬೇರೆ ಈ ವರ್ಷದಲ್ಲಿ ಮಂತ್ರಿಯಾಗಿ ಕೂಡ ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮಂತ್ರಿಯಾಗಿರ್ತಾನೆ. ಇನ್ನು ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಈ 3 ನಕ್ಷತ್ರದೊಳು ಒಳಪಡ್ತಕ್ಕಂಥ ಒಂದು ಕರ್ಕಾಟಕ ರಾಶಿಯಲ್ಲಿ ಗುರು 11ರಿಂದ 12ಕ್ಕೆ ಬರ್ತಾನೆ, ಶನಿ 8ರಿಂದ 9ಕ್ಕೆ ಬರ್ತಾನೆ, ರಾಹು 9ರಿಂದ 8ಕ್ಕೆ, ಹಾಗೆ ಕೇತು 3ರಿಂದ 2ಕ್ಕೆ. ಈ ಒಟ್ಟಾರೆ ಫಲಿತಾಂಶವನ್ನು ನೋಡೋಕೆ ಹೋದಾಗ ಪ್ರಾರಂಭದಲ್ಲಿ ಅಷ್ಟಮ ಶನಿ ಕಾಟ ಸ್ವಲ್ಪ ಕಾಡ್ತಾ ಇರುತ್ತೆ, ಆದರೂ ಕೂಡ ನವಮಕ್ಕೆ ಶನಿ ಬರ್ತಾನೆ. ಪ್ರೇಮ ವ್ಯವಹಾರಗಳಲ್ಲಿ ಮನ್ನಣೆ ಸಿಗುತ್ತೆ, ಆ ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ವಿದೇಶ ಯೋಗ ಇರ್ತಕ್ಕಂಥದ್ದು, ಅಧಿಕಾರಿಗಳ ಜೊತೆ ತುಂಬ ಬಾಂಧವ್ಯ ಇರ್ತಕ್ಕಂಥದ್ದು, ಹೊಸ ಯೋಜನೆಗಳಿಗೆ ಮಂಜೂರಾಗ್ತಕ್ಕಂಥ ಯೋಗ, ಆಕಸ್ಮಿಕ ಧನಯೋಗ, ಕಾನೂನು ವಿಷಯಗಳಲ್ಲಿ ಸ್ವಲ್ಪ ತಡ ಆಗ್ತಕ್ಕಂಥದ್ದು, ಸಾಂಸಾರಿಕ ಕಲಹಗಳಿಂದ ಮುಕ್ತರಾಗ್ತೀರಾ, ದಾಯಾದಿ ಕಲಹಗಳು ಅಥವಾ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಪಾಲುದಾರಿಕೆಯಿಂದ ಸಣ್ಣ ಪುಟ್ಟ ಸಂಕಷ್ಟಗಳಿದಾಗುತ್ತೆ, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಒಂದು ವಾರ್ಷಿಕ ಫಲ ಕೂಡ ಇದಾಗಿರುತ್ತೆ. ಭತ್ತ ಬೆಳೀತಕ್ಕಂಥ ರೈತರಿಗೆ ಶುಭ ಆಗ್ತಕ್ಕಂಥದ್ದು, ಅಂಗಡಿ ಅಥವಾ ಪ್ರಾವಿಷನ್ಸ್ ಇಟ್ಕೊಂಡಿರೋರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಗ ಕೂಡ ಈ ವರ್ಷದಲ್ಲಿರುತ್ತೆ. ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಇವರು ಓಂ ನಮೋ ಭಗವತೆ ರುದ್ರಾಯ, ರುದ್ರನ ಮಂತ್ರ, ರುದ್ರನ ಸ್ತೋತ್ರ, ರುದ್ರಾಭಿಷೇಕ ಅಥವಾ ರುದ್ರ ಹೋಮಗಳನ್ನು ರುದ್ರನ ಜಪ ಮಾಡಿಕೊಂಡ್ರೆ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 5 ಆಗಿರುತ್ತೆ. ಬಿಳಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಈ ರಾಶಿಯವರಿಗೆ ಆದಾಯ 8 ಇರುತ್ತೆ, ಖರ್ಚು 3 ಇರುತ್ತೆ. ಆದಾಯ 8 ಇರುತ್ತೆ, ಖರ್ಚು 3 ಇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈ ಒಂದು ವಾರ್ಷಿಕ ಫಲಾಫಲಗಳು ನೋಡೋಕೆ ಹೋದಾಗ ಗುರು 10ರಿಂದ 11ಕ್ಕೆ ಬರ್ತಾನೆ, ಶನಿ 7ರಿಂದ 8ಕ್ಕೆ ಬರುತ್ತೆ, ರಾಹು 8ರಿಂದ 7ಕ್ಕೆ, ಕೇತು 2ರಿಂದ 1ನೇ ಮನೆಗೆ ಬರುತ್ತೆ. ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ ಈ ಒಂದು ಅಂದರೆ ಪುಬ್ಬ ಅಂದರೆ ಪೂರ್ವ ಫಲ್ಗುಣಿ, ಉತ್ತರ ನಕ್ಷತ್ರದ 1ನೇ ಪಾದ ಈ ರಾಶಿಯವರಿಗೆ ಅದೃಷ್ಟದ ವರ್ಷ ಅಂತ ಹೇಳುತ್ತೆ. ಗುರುಬಲ ಬೇರೆ ಇರುತ್ತೆ, ಕನಸುಗಳು ಸಾಕಾರ ಆಗುತ್ತೆ, ನಿರ್ಧಾರಗಳು ಚೆನ್ನಾಗಿರುತ್ತೆ, ಮನೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಭೂಮಿಯಿಂದ ಲಾಭ ಆಗುತ್ತೆ, ಸರ್ಕಾರದಿಂದ ಏನೋ ಬರಬೇಕಾಗಿರ್ತಕ್ಕಂಥ ವಸ್ತುಗಳು ಅಥವಾ ಏನೋ ಒಂದು ನಿಮಗೆ ಬಿಲ್లుಗಳು ಬರಬೇಕು ಅದು ಬರ್ತಕ್ಕಂಥ ಯೋಗ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೂರಾಲೋಚನೆ ಇರಲಿ, ದುರಾಲೋಚನೆ ಬೇಡ ಅಂತ ಹೇಳ್ತಾ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ. ರೈತರಿಗೆ ನೀರಿನ ಯೋಗ, ರೈತರೇನಾದರೂ ನೀರಿಗೆ ಹಾಕ್ಸಕ್ಕೆ ಹೋದರೆ ಶುಭ ಆಗ್ತಕ್ಕಂಥ ಯೋಗ, ಕಲಾವಿದರಿಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ವ್ಯಾಪಾರಸ್ಥರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅವಿವಾಹಿತರಿಗೆ ಬಡ್ತಿ ಸಿಗ್ತಕ್ಕಂಥ ಒಂದು ವರ್ಷ ಕೂಡ ಸಿಂಹರಾಶಿಯವರಿಗಾಗಿರುತ್ತೆ. ಹಾಗೆಯೇ ಅಪವಾದಗಳಿಂದ ಮುಕ್ತರಾಗ್ತೀರಾ. ಷೇರು ಸ್ಟಾಕ್ ಮಾರ್ಕೆಟ್ ಅವರಿಗೆ ಶುಭದ ಫಲಗಳು ಕೂಡ ಇರತಕ್ಕಂಥ ಒಂದು ವಾರ್ಷಿಕ ಫಲ ಕೂಡ ಇದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಸಿಂಹ ರಾಶಿಯವರು ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 6 ಆಗಿರುತ್ತೆ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಓಂ ಭಾಸ್ಕರಾಯ ಚ ವಿದ್ಮಹಿ ಮಹಾದ್ಯುತಿಕರಾಯ ಚ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಗೆಯೇ ಈ ರಾಶಿಯವರಿಗೆ ಕೆಂಪು ಮತ್ತು ಹಳದಿ ಬಣ್ಣ ತುಂಬ ಶುಭಕರವಾಗಿರುತ್ತೆ. 1 ಮತ್ತು 6 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ತಮ್ಮ ಆದಾಯ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಆದಾಯ 12 ಇರುತ್ತೆ, ಖರ್ಚು 9 ಆಗುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಹಾಗೆ ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಗುರು 9ರಿಂದ 10ಕ್ಕೆ ಬರ್ತಾನೆ, ಶನಿ 6ರಿಂದ 7ಕ್ಕೆ ಬರ್ತಾನೆ, ರಾಹು 7ರಿಂದ 6ಕ್ಕೆ, ಕೇತು 1ರಿಂದ 12ಕ್ಕೆ ಬರ್ತಾನೆ. ಒಟ್ಟಾರೆಯಾಗಿ ಆರ್ಥಿಕ ಪ್ರಗತಿ ಇದೆ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ನಾನಾ ಮೂಲದ ಅವಕಾಶಗಳು ಸಿಗ್ತಕ್ಕಂಥದ್ದು ಯೋಗ, ಹೆಸರು ಪ್ರಚಾರಕ್ಕೆ ಬರುತ್ತೆ. ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಎಲ್ಲೋ ಒಂದು ಕಡೆ ಶ್ರದ್ಧೆ ವಹಿಸಿದ್ದಾದರೆ ಶುಭ ಆಗ್ತಕ್ಕಂಥ ಯೋಗ, ಸಹೋದರಿಯರ ಜೊತೆ ಒಳ್ಳೆ ಬಾಂಧವ್ಯ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಸಾಂಸಾರಿಕವಾಗಿ ಆತುರತೆ ಬೇಡ ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಎಡರುಗಳು ಕೂಡ ಬರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ವ್ಯಾಪಾರದ ಕಡೆ ಗಮನ ಕೊಡಿ. ತಮಗೆ ಬೇಕಾದವರು ಇರ್ಬೋದು, ಪೂರ್ವಿಕರಿರ್ಬೋದು, ಅಥವಾ ಎಲ್ಲೋ ಒಂದು ತಂದೆ ತಾಯಿಗಳಿರ್ಬೋದು,
ಪೋಷಕರಿರ್ಬೋದು ಇವರ ವಿಚಾರವಾಗಿ ಸ್ವಲ್ಪ ಹೆಚ್ಚು ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಪೂರ್ಣ ಅವಕಾಶಗಳು ಬರುತ್ತೆ, ಅದನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಪಾಲುದಾರಿಕೆಯಿಂದ ಮಕ್ಕಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇರತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಶೇಂಗಾ ಬೆಳೆದಿರ್ತಕ್ಕಂಥ ಅಂದರೆ ಕಡಲೆಕಾಯಿ ಬೆಳೆದಿರ್ತಕ್ಕಂಥ ಯಾರಿರ್ತಾರೋ ಈ ಒಂದು ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. 5 ಮತ್ತು 2 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೇಶ್ಚರಂ ಈ ಮಂತ್ರವನ್ನು, ಶನಿಯ ಶ್ಲೋಕ, ಶನಿಯ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೊಡೋದಾಗಿರುತ್ತೆ. ತಮ್ಮ ಆದಾಯ 14 ಇರುತ್ತೆ, ಇನ್ನು ಖರ್ಚು ಬಂದಾಗ 3 ಇರುತ್ತೆ. ಅಂದರೆ ಆದಾಯ ಜಾಸ್ತಿ ಇರೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ವರ್ಷ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ. ಆದರೆ ಗುರುಬಲ ಇಲ್ಲ, ಆದರೂ ಗ್ರಹಬಲ ಇದೆ, ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ತುಲಾ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಬಲ ಬರ್ತಾ ಇರ್ತಕ್ಕಂಥ ವರ್ಷ. ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಗುರು 8ರಿಂದ 9ಕ್ಕೆ, ಶನಿ 5ರಿಂದ 6ಕ್ಕೆ, ರಾಹು 6ರಿಂದ 5ಕ್ಕೆ, ಹಾಗೆ ಕೇತು 12ರಿಂದ 11ಕ್ಕೆ ಒಂದು ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷ ಕೊಡೋದಾಗಿರುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವರ್ಷ, ಹಾಗೆ ಒಂದು ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ವರ್ಷ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಹಳೆಯ ಒಂದು ಕೆಲಸ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಕ್ಕೆ ಪರಿಹಾರ ಸಿಗ್ತಕ್ಕಂಥ ವರ್ಷ ಕೊಡೋದಾಗಿರುತ್ತೆ. ಬಾಕಿ ವಸೂಲಿ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಅಂತೂ ಕೂಡ ಹೇಳ್ಬೋದು. ಕೆಲವು ಹೆಣ್ಮಕ್ಳಿಗೆ ಬಂಗಾರ ಕೊಂಡ್ಕೊಳ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಯಾತ್ರೆಗಳ ಭೇಟಿ ಆಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥ ವರ್ಷ ಸಹ ತುಲಾ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಈ ಒಂದು ವರ್ಷದಲ್ಲಿ ಸ್ವಲ್ಪ ಸಾಧ್ಯವಾದರೆ ತಾವು ರಾಹುಶಾಂತಿ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 9 ಆಗಿರುತ್ತೆ. ಬಿಳಿ ಮತ್ತು ಗುಲಾಬಿ ಅದೃಷ್ಟದ ಬಣ್ಣಗಳಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಅನಂತಂ ವಾಸಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತಕ್ಕಂಥ ಅನಂತನ ಅಥವಾ ನಾವನಾಗ ಸ್ತೋತ್ರ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆದಾಯ 11 ಇರುತ್ತೆ, ಹಾಗೆಯೇ ತಮ್ಮ ಖರ್ಚುಗಳು 5 ಇರುತ್ತೆ. ಆದಾಯ 11, ವ್ಯಯ 5 ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಈ ಒಂದು ರಾಶಿಯವರಿಗೆ 2025ರ ರಾಶಿ ಫಲಾಫಲಗಳನ್ನು ನೋಡೋಕೆ ಹೋದಾಗ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ. ಈ ರಾಶಿಗೆ, ವೃಶ್ಚಿಕ ರಾಶಿಗೆ ಗುರು 7ರಿಂದ 8ಕ್ಕೆ ಬರ್ತಾನೆ, ಶನಿ 4ರಿಂದ 5ಕ್ಕೆ ಬರ್ತಾನೆ, ರಾಹು 5ರಿಂದ 4ಕ್ಕೆ, ಕೇತು 11ರಿಂದ 10ಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಇದು ಒಂದು ಸ್ವಲ್ಪ ಸವಾಲಿನ ವರ್ಷ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗುತ್ತೆ, ಆರ್ಥಿಕವಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಹೊಸ ಕಚೇರಿ, ಹೊಸ ಆಫೀಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ತುಂಬ ನಂಬಿದವರ ಮೋಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೃಥಾ ಖರ್ಚುಗಳು ಬೇಡ. ಅಲ್ಪ ಒಂದು ಎಲ್ಲೋ ಒಂದು ಕಡೆ ಅಲ್ಪ ಅನಾರೋಗ್ಯಗಳು ಕೂಡ ಕಾಡ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಚೆನ್ನಾಗಿರುತ್ತೆ. ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ. ಆಸ್ತಿಯ ಕಲಹ, ಶ್ರಮ ಜಾಸ್ತಿ ಇರುತ್ತೆ. ರಾಜಕಾರಣಿಗಳು ಒಳ್ಳೆಯದಾಗ್ತಕ್ಕಂಥದ್ದು. ವಿವಾಹ ದೋಷ ಕಂಟಕಗಳಿಂದ ಈ ವರ್ಷದಲ್ಲಿ ಮುಕ್ತರಾಗ್ತೀರಾ. ರೈತರಿಗೆ ಒಳ್ಳೆಯದಾಗುತ್ತೆ, ಉದ್ಯಮದಾರರಿಗೆ ಒಳ್ಳೆಯದಾಗುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ, ಬಿಲ್ಡಿಂಗ್ ಕಟ್ಕೊಳ್ಳೋ ಯೋಗ, ಬಿಲ್ಡರ್ಸ್ಗೆ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟವ್ರಿಗೆ ಶುಭ ಆಗ್ತಕ್ಕಂಥ ಒಂದು ವರ್ಷ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರು 9 ಮತ್ತು 4 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ಸ್ತೋತ್ರ, ಓಂ ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ವರ್ಷ ಕೂಡ ಆಗಿರುತ್ತೆ. ತಮ್ಮ ಎಲ್ಲೋ ಒಂದು ಕಡೆ ತಮ್ಮ ಆದಾಯ 4 ಇರುತ್ತೆ, ವ್ಯಯ 6 ಇರುತ್ತೆ. ಅಂದರೆ ಅದರ ಅರ್ಥ ಏನು, ಸ್ವಲ್ಪ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಹಾಗೆ ಗುರು 6ರಿಂದ 7ಕ್ಕೆ, ಶನಿ 3ರಿಂದ 4ಕ್ಕೆ, ರಾಹು 4ರಿಂದ 3ಕ್ಕೆ, ಕೇತು 10ರಿಂದ 9ಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ವಿಶ್ವಾವಸುನಾಮ ಸಂವತ್ಸರದ ಫಲಾಫಲ ನೋಡೋಕೆ ಹೋದಾಗ ಆರ್ಥಿಕವಾಗಿ ವೃದ್ಧಿ ಆಗ್ತಕ್ಕಂಥದ್ದು, ಹೊಸ ಆಲೋಚನೆಗಳು ಬರ್ತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಸ್ತಿಯ ಕಲಹದ ಬಗ್ಗೆ ಸ್ವಲ್ಪ ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ, ಎಲ್ಲೋ ಒಂದು ಕಡೆ ಮಿಸ್ಗೈಡ್ ಮಾಡ್ತಕ್ಕಂಥ ಸಾಧ್ಯತೆ. ಪೂರ್ವಿಕರ ಪಿತ್ರಾಜಿತ ಆಸ್ತಿಯ ವಿಷಯ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ವಿಜ್ಞಾನ ಕ್ಷೇತ್ರದಲ್ಲಿ, ಟೆಕ್ನಿಕಲ್ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಪ್ರಗತಿ ಇರುತ್ತೆ. ಪೂರ್ಣ ಆರೋಗ್ಯ ಇರುತ್ತೆ. ರಾಜಕೀಯ ಪ್ರಗತಿ ಚೆನ್ನಾಗಿದೆ. ಕೃಷಿಯಿಂದ ಲಾಭ ಆಗುತ್ತೆ. ಹಣ್ಣು ಅಥವಾ ತರಕಾರಿ ಮಾರ್ತಕ್ಕಂಥವ್ರಿಗೆ ಅಥವಾ ಅದರವರೆಗೆ ಶುಭ ಆಗ್ತಕ್ಕಂಥ ಯೋಗ, ಕೃಷಿಯಿಂದ ಲಾಭ ಆಗುತ್ತೆ. ಅಣ್ಣ ತಮ್ಮದ್ರ ಜೊತೆಗೆ ವಿವಾಹ ಯೋಗ ಇರ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ
ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥದ್ದು, ಉದ್ಯೋಗಸ್ಥ ಮಹಿಳೆಯರಿಗೆ ಬಡ್ತಿ ಅಥವಾ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ಒಂದು ವಾರ್ಷಿಕ 2025ರಲ್ಲಿರುತ್ತೆ. ಇನ್ನು ಈ ವರ್ಷದಲ್ಲಿ ಈ ಒಂದು ಧನುಸು ರಾಶಿಯವರು ದಕ್ಷಿಣಾಮೂರ್ತಿ ಸ್ತೋತ್ರ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಈ ಮಂತ್ರವನ್ನು ಜಾಸ್ತಿಯಾಗಿ ಹೆಚ್ಚಾಗಿ ಹೇಳ್ಕೊಂಡಷ್ಟು ಶುಭ ಆಗ್ತಕ್ಕಂಥ ಯೋಗ. ಈ ರಾಶಿಯವರಿಗೆ 5 ಮತ್ತು 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಧನುಸು ರಾಶಿಯವರಿಗೆ ಈ ರಾಶಿಯವರಿಗೆ ಸಾಧ್ಯವಾದಷ್ಟು ಹಳದಿ ಮತ್ತು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಆದಾಯ 5 ಇರುತ್ತೆ, ವ್ಯಯ ನೋಡೋಕ್ಕೆ ಹೋದಾಗ ಅದು ಸಹ 5 ಇರುತ್ತೆ. ಅಂದರೆ ಆದಾಯನೂ ಇದೆ, ಖರ್ಚು ಇರ್ತಕ್ಕಂಥ ವರ್ಷ ಕೂಡ ಒಂದು ಧನುಸು ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ 2025ರ ವಾರ್ಷಿಕ ಫಲಾಫಲ ನೋಡುವಾಗ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಈ ರಾಶಿಯವರಿಗೆ ಗುರು 5ರಿಂದ 6ಕ್ಕೆ, ಶನಿ 2ರಿಂದ 3ಕ್ಕೆ, ರಾಹು 3ರಿಂದ 2ಕ್ಕೆ, ಕೇತು 9ರಿಂದ 18ಕ್ಕೆ ಸಂಚಾರ ಮಾಡ್ತಾರೆ. ಓವರಾಲ್ ಇದೆಲ್ಲ ನೋಡಿದ್ರೆ ಆರ್ಥಿಕವಾಗಿ ನಾನಾ ವಿಧದ ಅವಕಾಶಗಳು ಬರ್ತಕ್ಕಂಥದ್ದು. ಹಾಗೆ ಚರ್ಚೆಗಳು, ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಹೋಗಬೇಡಿ. ಯಾರೋ ಒಬ್ಬರು ಏನೋ ಹಿಂಗಾಗಿದೆ, ಇದು ನಿಮ್ಮಿಂದ ಆಗಿದೆಯಾ, ಇದೆಲ್ಲ ಕೆಲಸಕ್ಕೆ ಬಾರ್ದು ಕೇಳಿದಾಗ ಅದಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ಭೂ ವ್ಯಾಪಾರದಿಂದ ಲಾಭ ಆಗುತ್ತೆ, ಭೂಮಿಯಿಂದ ಒಳ್ಳೆಯದಾಗುತ್ತೆ, ಬಂಧುಗಳ ಜೊತೆ ಒಳ್ಳೆಯ ಬಾಂಧವ್ಯ ಇರುತ್ತೆ, ಮಕ್ಕಳ ಜೊತೆ ಚೆನ್ನಾಗಿರುತ್ತೆ, ಕುಟುಂಬದ ಜೊತೆ ಒಂದು ವಿದೇಶ ಪ್ರಯಾಣ ಯೋಗ ಇರತಕ್ಕಂಥ ಒಂದು ಸಾಧ್ಯತೆಯ ವರ್ಷ ಕೂಡ ಮಕರ ರಾಶಿಯವರಿಗಾಗಿರುತ್ತೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬೇಕಾದವರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ನಿರ್ಧಾರಗಳಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ವಾಹನದಲ್ಲಿ ಚೆನ್ನಾಗಿರುತ್ತೆ, ಮಹಿಳೆಯರು ಚೆನ್ನಾಗಿರ್ತಾರೆ, ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಹಾಗೆ ಕಬ್ಬು ಬೆಳೆಗಾರರಿಗೆ ಒಳ್ಳೆಯದಾಗುತ್ತೆ. ಯೋಗ ಪ್ರಾಣಾಯಾಮದಿಂದ ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ, ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಳಿ, ಹಾಗೆ ವೆಂಕಟೇಶ್ವರನ ಸ್ತೋತ್ರ ಹೇಳ್ಕೊಳ್ಳಿ. ಓಂ ನಮೋ ಭಗವತೆ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 7 ಆಗಿರುತ್ತೆ. ಆದಾಯ 8 ಇರುತ್ತೆ. ಇನ್ನು ಖರ್ಚಿಗೆ ಬಂದಾಗ ಇವರಿಗೆ 9 ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ವಾರ್ಷಿಕವಾಗಿ ತುಂಬಾ ಫಲ ಸಿಗ್ತಕ್ಕಂಥ ವರ್ಷ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 2025ರ ವಾರ್ಷಿಕ ಫಲಾಫಲಗಳನ್ನ ನೋಡೋಕ್ಕೆ ಹೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಗುರು 4ರಿಂದ 5ಕ್ಕೆ, ಶನಿ 1ರಿಂದ 2ಕ್ಕೆ, ರಾಹು 2ರಿಂದ 3ಕ್ಕೆ ಹೋಗುತ್ತೆ. ಹಾಗೆ ಕೇತು 8ರಿಂದ 7ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ವಿಶ್ವಾವಸುನಾಮ ಸಂವತ್ಸರದ ಫಲಾಫಲ ನೋಡೋಕೆ ಹೋದಾಗ ಇವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಗುರುಬಲ ಬರ್ತಾ ಇದೆ. ಒತ್ತಡಗಳಿಂದ ಮುಕ್ತರಾಗ್ತೀರಾ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲಿನ ಒಂದು ಈಡೇರಿಕೆಗಳು, ಮನೆಗೇನೋ ಬೇಕು ಆ ಈಡೇರಿಕೆಗಳು ಈಡೇರಿಸ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಶುಭ ಆಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಮನೆಯಲ್ಲಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಹಾಗೆ ಮಡದಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥ ಯೋಗ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಈ ವರ್ಷದಲ್ಲಿ ಶುಭ ಆಗ್ತಕ್ಕಂಥದ್ದು, ಆಸ್ತಿಯ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥದ್ದು, ನ್ಯಾಯಾಂಗ ಇಲಾಖೆ ಅಥವಾ ನ್ಯಾಯಾಂಗ ಇಲಾಖೆಯಿಂದ ತಮಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಲ್ಪ ಅನಾರೋಗ್ಯ ಕಾಡುತ್ತೆ. ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಹೊಟ್ಟೆ ನೋವು ಇರ್ಬೋದು, ತಲೆನೋವು ಇರ್ಬೋದು, ಸಣ್ಣ ಪುಟ್ಟ ಕಾಯಿಲೆಗಳು ಈ ವರ್ಷದಲ್ಲಿ ಬಂದರೂ ಸಹ ಅಂಥ ತೊಂದರೆಗಳೇನು ಕೂಡ ಇರೋದಿಲ್ಲ. ಹೂಡಿಕೆಯಿಂದ ಲಾಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಭತ್ತ ಬೆಳೀತಕ್ಕಂಥ ರೈತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ಹಣ್ಣುಗಳು ಬೆಳೀತಕ್ಕಂಥ ರೈತರಿಗೂ ಶುಭ ಆಗ್ತೀರಾ. ಸಾಲ ಮುಕ್ತ ಆಗುತ್ತೆ. ಋಣಮುಕ್ತರಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು. ಹಳೆ ಬಾಕಿ ವಸೂಲಿ ಆಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಮ್ಯೂಚುವಲ್ ಟ್ರಾನ್ಸ್ಫರ್, ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಾ. ಮ್ಯೂಚುವಲ್ ಟ್ರಾನ್ಸ್ಫರ್ಸ್ಗೆ ಭಾಳಷ್ಟು ಅನುಕೂಲ ಇರ್ತಕ್ಕಂಥ ವರ್ಷ ಸಹ ಕುಂಭರಾಶಿಯವರಿಗೆ ಇರುತ್ತೆ. ವಾಹನ ಯೋಗ ಇದೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಬಂಗಾರ ಯೋಗ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ವರ್ಷದಲ್ಲಿ ವಿಘ್ನೇಶ್ವರನ ಸ್ತೋತ್ರ, ಸಂಕಷ್ಟ ಚತುರ್ಥಿಯ ದಿನ ವಿಘ್ನೇಶ್ವರನನ್ನು ದರ್ಶನ ಮಾಡ್ಕೊಳ್ಳೋದು, ಬೆಲ್ಲದ ಪಾಯಸವನ್ನು ಸಂಕಷ್ಟ ಚತುರ್ಥಿಯ ದಿವಸ ಯಾರಿಗಾದರೂ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 3 ಆಗಿರುತ್ತೆ. ಕಪ್ಪು ಬಣ್ಣ, ಬೂದು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಆದಾಯ 8 ಆಗಿರುತ್ತೆ. ಇನ್ನು ಖರ್ಚಿಗೆ ಬಂದಾಗ 7 ಖರ್ಚಿರುತ್ತೆ. 8 ಆದಾಯ ಇದ್ದಾಗ ಶುಭನೇ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಾಧ್ಯವಾದರೆ ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿದ್ದೆ ಆದರೆ ತುಂಬಾ ಶುಭ ಆಗ್ತಕ್ಕಂಥ ವರ್ಷ ಸಹ ಕುಂಭರಾಶಿಯವರಿಗೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಈ ಒಂದು ವಿಶ್ವಾವಸುನಾಮ ಸಂವತ್ಸರದ 2025ರ ಫಲಾಫಲ ನೋಡೋಕೆ ಹೋದಾಗ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದವರು ಮೀನರಾಶಿಗೆ ಒಳಪಡ್ತಕ್ಕಂಥವರಾಗಿರ್ತಾರೆ. ಗುರು 3ರಿಂದ 4 ಹೋಗುತ್ತೆ. ಶನಿ 12ರಿಂದ 1ಕ್ಕೆ ಸಂಚಾರ ಆಗುತ್ತೆ. ರಾಹು 1ರಿಂದ 12ಕ್ಕೆ, ಕೇತು 7ರಿಂದ
5ರಿಂದ 6ಕ್ಕೆ ಈ ಒಂದು ಒಟ್ಟಾರೆಯಾಗಿ ನೋಡೋಕೆ ಹೋದಾಗ 7.5 ಪ್ರಭಾವ ಈಗ ಬೀರ್ತಾ ಇದೆ ಈ ರಾಶಿಯ ಮೇಲೆ. ಆದರೆ ವಾರ್ಷಿಕ ಫಲಾಫಲಗಳು ನೋಡೋಕೆ ಹೋದಾಗ ಆದಾಯದಲ್ಲಿ ಏರಿಕೆ ಆಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ಖರ್ಚುಗಳು ಕೂಡ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಂತಸ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಆಕಸ್ಮಿಕ ಪ್ರಗತಿ ಕಾಣ್ತಕ್ಕಂಥದ್ದು, ಶುಭ ಕಾರ್ಯಗಳನ್ನು ನೆರವೇರಿಸ್ತೀರಾ. ಹಾಗೆ ಮನೆ ಕಟ್ಟೋ ಯೋಗ, ವಾಹನ ತಗೊಳ್ತಕ್ಕಂಥ ಯೋಗ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ದಾಯಾದಿ ಕಲಹಗಳಿಂದ ಇತ್ಯರ್ಥ ಆಗುತ್ತೆ, ಪೂರ್ವಿಕರ ಆಸ್ತಿಯ ವಿಷಯದಲ್ಲೂ ಕೂಡ ಒಂದು ನಿರೀಕ್ಷಿತ ಫಲ ಸಿಗ್ತಕ್ಕಂಥ ಯೋಗ, ಅಡಿಕೆ ಬೆಳೆಗಾರರಿಗೆ, ಒಣ ಕೊಬ್ಬರಿ ಮಾರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಇರತಕ್ಕಂಥದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಕಾನೂನು ತೊಡಕುಗಳಿಂದ ಮುಕ್ತರಾಗ್ತೀರಾ, ಭೂ ವ್ಯವಹಾರದಿಂದ ಒಳ್ಳೆಯದಾಗುತ್ತೆ, ಹಾಗೆ ಸಾಲ ಮಂಜೂರಿ ಆಗುತ್ತೆ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವರ್ಷ ಸಹ ಮೀನರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ವರ್ಷದಲ್ಲಿ ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 3 ಆಗಿರುತ್ತೆ. ಹಳದಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಈ ವರ್ಷದಲ್ಲಿ ಸಾಧ್ಯವಾದಷ್ಟು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪವನ್ನು ಹಚ್ಕೊಂಡು ಬನ್ನಿ. ಅದು ಮಂಗಳವಾರ 3 ಮಂಗಳವಾರ ಹಚ್ಚಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸ್ವಲ್ಪ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲೂ ಸಹ ಈ ಮಂತ್ರವನ್ನು ಹೆಚ್ಚು ಜಪ ಕೂಡ ಮಾಡ್ಕೋಬೋದು. ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ, ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ, ಧನಧಾನ್ಯ ವೃದ್ಧಿಕರಾಯ, ಶೀಘ್ರಮೇ ಧನಂ ಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವಸ್ಯ ಕುರುಕುರು ಸ್ವಾಹ, ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ. ಈ ಮಂತ್ರವನ್ನು ಈ ಒಂದು ಮೀನರಾಶಿಯವರು ಹೇಳ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 3 ಆಗಿರುತ್ತೆ. ಹಳದಿ ಮತ್ತು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಈ ಒಂದು ವರ್ಷದಲ್ಲಿ ಆದಾಯ 6 ಆಗಿರುತ್ತೆ, ಖರ್ಚು ನೋಡೋಕ್ಕೆ ಹೋದಾಗ 4 ಆಗಿರುತ್ತೆ. ಅಂದರೆ ಆದಾಯನೇ ಜಾಸ್ತಿ ಇರ್ತಕ್ಕಂಥ ವರ್ಷ ಸಹ ಮೀನರಾಶಿಯವ್ರಿಗಾಗಿರುತ್ತೆ. 7.5 ಇದ್ದರೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಸಹ ಮೀನರಾಶಿಯವ್ರಿಗಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 2025ರ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.